ಆಸೆಟ್ ನಂಬರ್ 6 ಬಿಸ್ನೆಸ್. ಇಮ್ಯಾಜಿನ್ ಮಾಡಿ, ಲೀಲಾ 5 ವರ್ಷದಿಂದ ಗ್ರಾಫಿಕ್ ಡಿಸೈನರ್ ಇದ್ದಾಳೆ ಮತ್ತೆ ಅವಳು ತನ್ನ ಸ್ಯಾಲರಿಯಿಂದಾನೆ ತನ್ನ ಫ್ಯಾಮಿಲಿನ ಸಪೋರ್ಟ್ ಮಾಡೋಳು. ಆದ್ರೆ ಇವತ್ತು ಏನಾದ್ರೂ AI ಲೀಲಾ ಜಾಬ್ ನ ರಿಪ್ಲೇಸ್ ಮಾಡಿದ್ರೆ ಆಗ ಅವಳು ನಿರುದ್ಯೋಗಿ ಆಗೋಗ್ತಾಳೆ. ಅವಳ ಹತ್ರ ಹಣ ಇರೋದಿಲ್ಲ ಬಿಲ್ ಪೇ ಮಾಡೋದಕ್ಕೆ. 9 to 5 ಜಾಬ್ ಅಲ್ಲಿ ನೀವು ಎಲ್ಲಿ ತನಕ ಕೆಲಸ ಮಾಡ್ತಿದ್ರೋ ಅಲ್ಲಿ ತನಕ ಹಣ ಬರ್ತಿರುತ್ತೆ. ಮತ್ತೆ ಯಾವಾಗ ನೀವು ಕೆಲಸ ಮಾಡೋದನ್ನ ಬಂದ್ ಮಾಡ್ತಿರೋ ಆಗ ಹಣ ಬರೋದು ಬಂದ್ ಆಗೋಗುತ್ತೆ. ನೀವು ಹುಷಾರ್ ತಪ್ಪಿದ್ರೆ ಆಗ ಹಣ ಬರೋದು ನಿಂತೋಗುತ್ತೆ. ಜನ ಯೋಚನೆ ಮಾಡ್ತಾರೆ ಬಿಸ್ನೆಸ್ ಮಾಡೋದು ರಿಸ್ಕಿ ಅಂತ. ಆದ್ರೆ ನಿಮ್ಗೇನನ್ಸಲ್ವಾ ಕೇವಲ ಸ್ಯಾಲರಿ ಮೇಲೆ ಡಿಪೆಂಡ್ ಆಗೋದು ಜಾಸ್ತಿ ರಿಸ್ಕಿ ಅಂತ? ನೀವು ಮಂತ್ಲಿ 10,000 ರೂಪಾಯಿ ಜನರೇಟ್ ಮಾಡೋದಕ್ಕೆ ಒಂದು ಬಿಸ್ನೆಸ್ ಕ್ರಿಯೇಟ್ ಮಾಡಬಹುದು. ಮೊದಲೆಲ್ಲ ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ನೀವು ಟೈಮ್, ನೆಟ್ವರ್ಕ್, ಹಣ ಮತ್ತೆ ಫಿಸಿಕಲ್ ಸ್ಟೋರ್ ಬೇಕಾಗಿತ್ತು. ಆದ್ರೆ ಇವತ್ತು ಡಿಜಿಟಲ್ ಬಿಸ್ನೆಸ್ ಗಳಿಗೆ ನಿಮಗೆ ಕೇವಲ ಇಂಟರ್ನೆಟ್ ಬೇಕು ಅಷ್ಟೇ. ಬಿಸ್ನೆಸ್ ಮಾಡಿ ನೀವು ತುಂಬಾ ಹಣನ ಉಳಿಸಬಹುದು. ಯಾಕಂದ್ರೆ ನಿಮಗೆ ಇಲ್ಲಿ GST ರಿಬೇಟ್ ಕೂಡ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಐಫೋನ್ ಖರೀದಿ ಮಾಡಬೇಕು. ಇಲ್ಲಿ ನಾನೊಬ್ಬ ಸ್ಯಾಲರಿಡ್ ಎಂಪ್ಲಾಯ್ ಆಗಿದ್ರೆ ಹಾಗೆ ಐಫೋನ್ 80,000 ತನಕ ಬೀಳ್ತಿತ್ತು. ಆದ್ರೆ ನನ್ನ ಹತ್ರ ಒಂದು ಬಿಸ್ನೆಸ್ ಇರೋದ್ರಿಂದ ಆಗ ನನಗೆ ಇಲ್ಲಿ GST ರಿಬೇಟ್ ಸಿಗುತ್ತೆ. ಮತ್ತೆ ನಾನು ಇದೇ ಐಫೋನ್ ನ 10 ರಿಂದ 14,000 ಕಡಿಮೆ ಬೆಲೆಯಲ್ಲೂ ತಗೋಬಹುದು. ಅದಕ್ಕೆ ನೀವು ಇದೇ ತರ ತುಂಬಾ ಪ್ರಾಡಕ್ಟ್ ಗಳ ಮೇಲೆ GST ಯ ಇನ್ಪುಟ್ ಕ್ರೆಡಿಟ್ ತಗೋಬಹುದು. ಎರಡನೇ ಲಾಭ ಏನಂದ್ರೆ ನೀವು ಜಾಸ್ತಿ ಟ್ಯಾಕ್ಸ್ ಕಟ್ಟೋದ್ರಿಂದ ಬಚಾವ್ ಆಗಬಹುದು. ಫಾರ್ ಎಕ್ಸಾಂಪಲ್, ಏನಾದ್ರೂ ಒಬ್ಬ ಸ್ಯಾಲರಿಡ್ ಎಂಪ್ಲಾಯಿಗೆ 15 ಲಕ್ಷದ ಕಾರ್ ಖರೀದಿ ಮಾಡಬೇಕಿದ್ರೆ ಆಗ ಅವನಿಗೆ TDS, ಇನ್ಕಮ್ ಟ್ಯಾಕ್ಸ್ ಇದೆಲ್ಲ ಕೊಡ್ಬೇಕಾಗತ್ತೆ. ಆದ್ರೆ ಅಲ್ಲೇ ಬೇರೆ ಕಡೆ ಒಬ್ಬ ಬಿಸ್ನೆಸ್ ಓನರ್ ತನ್ನ ಬಿಸ್ನೆಸ್ ಎಕ್ಸ್ಪೆನ್ಸ್ ತೋರಿಸಿ ಟ್ಯಾಕ್ಸಬಲ್ ಇನ್ಕಮ್ ನ ಕಡಿಮೆ ಮಾಡಬಹುದು. ಹೇಗೆ ಅನ್ಕೊಳ್ಳಿ, ಈಗ ಒಂದು ಚಿಕ್ಕ ಜ್ಯೂಸ್ ನ ಅಂಗಡಿ ಪ್ರತಿ ತಿಂಗಳು 10 ಲಕ್ಷ ಸಂಪಾದಿಸುತ್ತೆ. ಆದ್ರೆ ಅದು 2 ಲಕ್ಷ ರೆಂಟ್ ಕೊಡುತ್ತೆ, 3 ಲಕ್ಷ ಸ್ಯಾಲರಿ ಸೆಲ್ ಕೊಡುತ್ತೆ, 1 ಲಕ್ಷ ಎಕ್ವಿಪ್ಮೆಂಟ್ ಗಳಿಗೆ ಕೊಡುತ್ತೆ. ಈಗ ಉಳಿದಿರೋ 4 ಲಕ್ಷದ ಮೇಲೇನೆ ಅವರಿಗೆ ಟ್ಯಾಕ್ಸ್ ಬೀಳುತ್ತೆ. ಅದಕ್ಕೆ ಈಗ ನೋಡೋಣ, ನೀವು ಬಿಸ್ನೆಸ್ ಮಾಡಿ ತಿಂಗಳಿಗೆ 10,000 ರೂಪಾಯಿ ಹೇಗೆ ಸಂಪಾದಿಸ್ತೀರಾ? ಅವಶ್ಯಕತೆ ಏನಿಲ್ಲ ನಾವು ಟಾಟಾ ಅಥವಾ ಬಿರ್ಲಾ ರೀತಿ ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂತ. ನೀವು ಪವರ್ ಆಫ್ ಸ್ಮಾಲ್ ಥಿಂಕಿಂಗ್ ನ ಅರ್ಥ ಮಾಡ್ಕೊಳ್ಳಿ. ಏನಾದ್ರೂ ನೀವು 100 ರೂಪಾಯಿ ಫೋನ್ ಕೇಸ್ ನ ತಿಂಗಳಿಗೆ 100 ಜನಕ್ಕೆ ಮಾರಿದ್ರು ಆಗ ಆನ್ಲೈನ್ ಅಲ್ಲಿ ನಿಮ್ಮ 10K ಸೈಡ್ ಇನ್ಕಮ್ ಈಸಿಲಿ ಆಗೋಗುತ್ತೆ. ಅಥವಾ ನೀವು 1,000 ರೂಪಾಯಿ ಬುಕ್ ನ ಕೇವಲ 10 ಜನಕ್ಕೆ ಮಾರಬಹುದು 1 ತಿಂಗಳಲ್ಲಿ. ಅಥವಾ ನೀವು 10,000 ರೂಪಾಯಿನ ಯಾವ್ದಾದ್ರು ಪ್ರಾಡಕ್ಟ್ ಮಾಡಿ ತಿಂಗಳಿಗೆ ಕೇವಲ 1 ಕಸ್ಟಮರ್ ಗೆ ಮಾರಿ ಕೂಡ ನಿಮ್ಮ ಗೋಲ್ ನ ಅಚೀವ್ ಮಾಡಬಹುದು. ಐ ಹೋಪ್ ನಿಮಗೆ ಈಗ ಬಿಸ್ನೆಸ್ ಓನ್ ಮಾಡುವ ಲಾಭಗಳು ಗೊತ್ತಾಗಿದೆ.